ಬ್ಯಾಕ್ ಟು ಟ್ರ್ಯಾಕ್ ಗೈಸ್. ಗೈಸ್ ಸೊ ಶ್ರವಣ್ ಬ್ರೋ ಬಂದಿದ್ದಾರೆ ಗೈಸ್. ಸೂಪರ್ ಬಾಸ್. ಓಹ್ ಬ್ಯಾಕ್ ಟು ವ್ಲಾಗಿಂಗ್. ಶ್ರವಣ್ ಬ್ರೋ ಅವರು ಬಂದಿದ್ದಾರೆ ಗೈಸ್ ನನ್ನ ಬರ್ಡೇ ವಿಶ್ ಮಾಡಕ್ಕೆ. ಡಿಪ್ರೆಷನ್ ಇಂದ ಹೊರಗೆ ಬಂದ್ರು. ಡಿಪ್ರೆಷನ್ ಅಲ್ಲಿ ಯಾರಿರೋದು ಬ್ರೋ? ಲೈಫ್ ಅಲ್ಲಿ ಸ್ನೇಹಿತರೆ, ಹಾಯ್ ಹೌ ಆರ್ ಯು ಶ್ರವಣ್ ಬ್ರೋ? ಇವತ್ತು ಅಣ್ಣ ಸ್ಟೋರಿ ಹಾಕಿದ್ರು. ಲೈಫ್ ಅಲ್ಲಿ ಸ್ನೇಹಿತರೆ ಎರಡು ತನದ ಜನ ಬರ್ತಾರೆ. ನಮಸ್ತೆ ನಮಸ್ತೆ ಅಂಕಲ್. ಡಯಟ್ ಪ್ಲಾನ್ ನೀವು ಫಾಲೋ ಮಾಡಲ್ಲ. ಕಳ್ಸೇ ಇಲ್ಲ ಇವ್ರು ಮತ್ತೆ ಇದಾಗೆ ನಂದೇನ್ ಹೇಳ್ತೀರಾ? ಅವ್ರು ಕಳ್ಸಿ. ನಮ್ಮ ಅಪ್ಪ ಎಷ್ಟು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾರೆ ಗೈಸ್. ನಾನು ಯಾಕಂದ್ರೆ ಟ್ರಾನ್ಸ್ಫಾರ್ಮೇಶನ್ ಮಾಡೋರೆ ಅವ್ರು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಲೈಫಲ್ಲಿ ಎರಡು ತರದ ಜನ ಬರ್ತಾರೆ. ಇವತ್ತು ಅಣ್ಣ ಸ್ಟೋರಿ ಹಾಕಿರೋದು. ಎರಡು ತರದ ಜನ ಲೈಟ್ ಇಲ್ಲ ಬ್ರೋ, ಕಪ್ ಕಪ್ ಕಾಣ್ತೀನಿ ನಾನು. ಎರಡು ತರದ ಜನ ಬರ್ತಾರೆ. Skin care ಎಲ್ಲ ಒಬ್ರು ನಿಮ್ಮ ಜೊತೆ ಇರ್ತಾರೆ, ಇನ್ನೊಬ್ರು ನಿಮ್ಗೆ ಪಾಠ ಹೇಳಿ ಕೊಟ್ಟು ಹೋಗ್ತಾರೆ ಸ್ನೇಹಿತರೆ. ಹೇಗಿತ್ತು? ಗುಡ್ ಒನ್. ಲೈಫಲ್ಲಿ ತುಂಬಾ ಸಿಂಕ್ ಆಗುತ್ತೆ. ವಾಕ್ ಹೋಗ್ಬರಷ್ಟರಲ್ಲಿ ಫುಲ್ ಸೀರಿಯಸ್ ಸಿಚುವೇಶನ್. ನಂದೇ ಬ್ಲಾಗ್ ನಡೀತಾ ಇದೆ. ಗಾಯ್ಸ್ ನಮ್ಮ ಅಕ್ಕ ನಮ್ಮ ಭಾವನ್ ಜಗಳ. ಗೌಡ್ರೆ ಏನೋ ಅಂದ್ರಲ್ಲ, ಪಪ್ಪಿ ಕೊಟ್ಬಿಟ್ಟು ಅದ್ ಮಾಡಿ ಕೊಡ್ರೆ ಮತ್ತೆ ಮಾಡಿ ಗೌಡ್ರೆ, ಮತ್ತೆ ಮಾಡಿ ಕೊಡ್ರೆ ಗೌಡ್ರೆ. ಈಗ ಮಾಡಿದ್ರಲ್ಲ ಅದು ಒಂದ್ಸರಿ ಸಮಾಧಾನ ಆಗ್ಲಿ, ಜನರು ಗೊತ್ತಾಗ್ಲಿ ಗೌಡ್ರೆ. ಕೊಡಿ ಕೊಡ್ರಿ ಒಂದ್ಸರಿ ಕೊಟ್ಬಿಟ್ಟು ಹೇಳಿ ಕೊಡ್ರಿ ಬೇಗ. ಏನ್ ಬೇಕು ಹೇಳು ಬೇಗ. ಅವ್ರದ್ದು ಜಗಳ ಆಯ್ತು, ಶಾರ್ಟ್ ಆಗೋಯ್ತು ಅಷ್ಟೇ ಅವ್ರದ್ದು. ನಾನು ಜಾಸ್ತಿ ಕಾಂಟೆಂಟೇ ಕೊಡಲ್ಲ ಅಂತಾರೆ. ಮುಂಚೆ ತರ ಜಗಳ ಆಡ್ತಿಲ್ಲ ಗೈಸ್. ಒಂದ್ಸರಿ ಕೊಡ್ತೀಯಾ? ಸರಿ ಆಯ್ತಮ್ಮ. ಇಂಟ್ರೋ ಕೊಡ್ತಾಳ ನಮ್ ಬ್ಲಾಗ್ಗೆ. ಒಂದೇ ಸರಿ ನ್ಯೂಸ್ ಕೊಡ್ತೀನಿ ಅಂತ ಹೇಳ್ಕೊಡ್ರೆ. ಗಾಯ್ಸ್ ನನ್ನ ಬರ್ಡೇಗೆ 5 ನಿಮಿಷ ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ. ಇದು ಲಾಸ್ಟ್ ಇಯರ್ ಬರ್ಡೇಗೆ ಬ್ಯಾನರ್ ಹಾಕ್ಸಿದ್ದು ನಮ್ಮ ಬಾಯ್ಸ್ ಎಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ. ಸೊ ಅದು ಲಾಸ್ಟ್ ಟೈಮ್ ರೆಸಾರ್ಟಲ್ಲಿ ಮಾಡಿದ್ವಿ. ನಾಳೆ ರೆಸಾರ್ಟ್ಗೆ ಹೋಗ್ತಾ ಇದ್ದಾರೆ. ಏನೋ ಪ್ಲಾನ್ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲದೇನೋ ಸರ್ಪ್ರೈಸ್ ಪ್ಲಾನ್ಗಳೆಲ್ಲ ಮಾಡಿದ್ದಾರೆ. ನಾನು ಯಾರ್ಯಾರ ಕೈಲಿ ಏನೇನು ತಿಳ್ಕೊಳ್ಳೋಕ್ಕಾಗುತ್ತೆ ಎಲ್ಲ ತಿಳ್ಕೊಂಡಿದ್ದೀನಿ. ಯೂಶಲಿ ನಂಗೆ ಸರ್ಪ್ರೈಸ್ ಸ್ವಲ್ಪ ಕಮ್ಮಿನೇ, ಬಟ್ ನಮ್ಮ ಅಕ್ಕ ನಮ್ಮ ಫ್ಯಾಮಿಲಿ ಎಲ್ಲ ಟ್ರೈ ಮಾಡ್ತಾರೆ ಅವಾಗ ಸರ್ಪ್ರೈಸ್ ಪ್ಲಾನ್ ಮಾಡೋಕ್ಕೆ. ನನ್ನ ಬರ್ಡೇಗಂತೂ ಫಿಕ್ಸು. ಬಟ್ ಲೆಟ್ಸ್ ಸಿ ಏನು ಪ್ಲಾನ್ ಮಾಡಿದ್ದಾರೆ. ಯೂಶಲ್ ಆಗಿ ನಾನು ಎಲ್ಲರೂ ಬರ್ಡೇಗೆ, ನಾನು ಎಲ್ಲರೂ ಈವೆಂಟ್ಸ್ಗೆ, ನಾನು ಎಲ್ಲರೂ ಸ್ಪೆಷಲ್ ಫೀಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ವೆನ್ ದ ಡೇ ಕಮ್ಸ್ ನನಗೆಲ್ಲ ಸ್ಪೆಷಲ್ ಫೀಲ್ ಟ್ರೈ ಮಾಡ್ತೀನಿ. ನಂಗೆ ತುಂಬ ಆಕ್ವರ್ಡ್ ಫೀಲ್ ಆಗುತ್ತೆ. ಏನಕ್ಕೆ ಹಿಂಗೆ ಮಾಡ್ತಾವೆ, ನನಗೂ ಹೇಳ್ಬೋದಲ್ವಾ, ನನಗೆ ಯಾಕೆ ಹೇಳ್ತಾ ಇಲ್ಲ ಅಂತ. ಎನಿವೇಸ್ ಸರ್ಪ್ರೈಸ್ ಬನ್ನಿ. ಸ್ವಲ್ಪ ಹೊತ್ತಲ್ಲಿ ನನ್ನ ಬರ್ಡೇ ಬರುತ್ತೆ. ಅದಕ್ಕೆ ಔಟ್ಫಿಟ್ ಯಾರೋ ಒಂದು ಆಡ್ಕೊಂಡ್ಬಿಟ್ಟೆ ಬಟ್ಟೆನ. ಏನಾಗಿದೆ, ನಾನು ನನ್ನ ಬರ್ಡೇಗೆ ಬಟ್ಟೆನೇ ತೊಗೊಂಡಿಲ್ಲ. ಹೋಗ್ಬಿಟ್ಟು ನಾಳೆ ಫಸ್ಟ್ ಬಟ್ಟೆ ತೊಗೋಬೇಕು, ಆಮೇಲೆ ಮಿಕ್ಕಿದೆಲ್ಲ ಲೆಟ್ಸ್ಕೋ. ಸ್ವಲ್ಪ ಹೊತ್ತಲ್ಲ ನನ್ನ ಬರ್ಡೇ ಗೈಸ್. ನೋಡಿ ಗೈಸ್, ಇನ್ನು 4 ನಿಮಿಷಕ್ಕೆ ನನ್ನ ಬರ್ಡೇ. ಮುಂದೆನೇ ಕೇಕ್ ತಂದಿರ್ತಾರೆ ನೋಡಿ. ಕೇಕ್ ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ. ಯಾರು ಸ್ಪಾನ್ಸರ್ ಕೇಕ್ ಇದು? ಗೈಸ್ ಇನ್ನು 3 ನಿಮಿಷ ಟೇಬಲ್ ಸೆಟ್ ಮಾಡ್ತಿಲ್ಲ ಯಾರು ಕಟ್ ಮಾಡಕ್ಕೆ. ಗೈಸ್ ಈ ಶ್ರವಣ್ ಬ್ರೋ ಸಾಯಿಲ್ ಎಲ್ಲ ಹೋಗ್ಬಿಟ್ಟವ್ರೆ ಏನೋ ತಿನ್ನಕ್ಕೆ. ನನಗೆ ಅವ್ರು ಬರೋರ್ಗು ವೆಯ್ಟ್ ಮಾಡಲ್ಲ, ಕಟ್ ಮಾಡಲ್ಲ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಬರೋರ್ಗು ವೆಯ್ಟ್ ಮಾಡೋದ, ಕಟ್ ಮಾಡ್ಬಿಡೋದ? ಏನೋ ಸರ್ಪ್ರೈಸ್ ಇದೆಯಾ ಗೈಸ್? ಏನೋ ಸರ್ಪ್ರೈಸ್ ಇದೆಯಂತೆ ಗೈಸ್. ಒಂದ್ಸರಿ ಅಮ್ಮ ತಾಯಿಯನ್ನು ಆರ್ಡರ್ ಮಾಡಿದ್ದೀನಿ ಗೈಸ್, ಬರ್ತಾ ಇದೆ. They painted me bro fucking with the spray. I'm like okay they're done. I lift my face and like oh god ನಂಗೆ ಆ ರಾತ್ರಿ ಮಾಡ್ಲಿಕ್ಕೆ ಹೌದು. ಅದಕ್ಕೆ ಇವತ್ತು ಇಲ್ವಾ ಎಷ್ಟು ಟೈಮ್ ಯಾವ ಹಿಂಗ್ ಬಂದ್ಬಿಡ್ತಾರೆ. ಮಾತಾಡಕ್ ಬಿಡ್ರು ಒಂದ್ ನಿಮಿಷ. ಸಾಯಿಲ್ ಖುಷಿ ಪಡು
ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಏ ಹಿಂಗೆ ಕಣ ಆಗೋದು ನಮ್ ಕೊಡ್ದಾಗ ಹಿಂಗೆ ಆಗೋದು. ಥ್ಯಾಂಕ್ ಯು ಥ್ಯಾಂಕ್ ಯು. ನನಗೆ ಸಿಕ್ಕಿಲ್ಲ, ನಾನು ಹೊಡಿತಾ ಇದ್ದೆ. ಬರ್ಡೇ ಬಂಪ್ಸ್ ಕೊಡ್ಲಿಕ್ಕಿಲ್ವಾ? ನಂಗೆ ಹೊಡೆದ ನೋಡ್ತೀನಿ. ಸರಿ ಆಯ್ತು ನೋಡಿ. ಹೇಗೆ ಇಲ್ಲಿಂದ ಇಟ್ಕೊಡ್ಬೇಕು, ಅಲ್ಲಿಂದ ಇಟ್ಕೊಡ್ಬೇಕು. ಆ ಕಡೆ ಇದ್ದ ನಂಗೆ ಹೇಗೆ ಕಿಕ್ ಕೊಟ್ಟಿದ್ದಾರೆ. ಹೊಡೀರಿ ಸರ್. ಗೈಸ್ ಯಾರ್ಯಾರು ಹೊಡೀರಿ ಅಂದವ್ರೆ, ಯಾರ್ಯಾರು ಹೊಡೆದಿದ್ದಾರೆ ಎಲ್ಲ ವಿಡಿಯೋ ಇದೆ. ಅವ್ರವ್ರ ಬರ್ಡೇಗೆ ನಾನು ನೋಡ್ಕೋತೀನಿ. ಹೌದಾ? ಲಿಟ್ರಲಿ ನಂಗೆ ಆಕ್ವರ್ಡ್ ಫೀಲ್ ಆಗ್ತಿದೆ. ಇಲ್ಲಿ ಯಾರೋ ಬಂದು ನಿಂತ್ಕೋತಾರೆ, ಕಟ್ ಮಾಡ್ತಾರೆ ಅನ್ನೋ ಫೀಲಿಂಗ್ ನನಗೆ. ಅವನಾಗ್ಲೇ ಚಾಕು ತಗೊಂಬಿಟ್ಟು ಅವ್ನ ಕೈಲಿ. ಆಗ್ಲೇ ಯಾರೋ ಒಂದು ಚಡಿ ಎತ್ಬಿಟ್ಟವ್ರೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. Happy birthday to you. Happy birthday to you. Happy birthday to dear Sam. Happy birthday to you. ಸಾಕು, ಮನೆಯಿಂದ ಓಡಿಸ್ತಾರೆ. ಓನರ್ ಬರ್ತಾರೆ ಇವಾಗ. ಕೇಕ್ ತಿನ್ಬೋದಾ? ಮಜಾ ಮಾಡ್ಲೇಬೇಕು. ತಿನ್ಲೇಬೇಕು. ಮನೆ ಸಿಕ್ಕ ಮೇಲೆ ಮಾಡೋಣ. I'm not ready yet, ready to forget now. ಬನ್ನಿ. Okay, listen. What I want to share is, guys, the last birthday, okay, October 11th, last birthday, I was alone sitting at home. These guys came. I am 27 years old now. Or 28, I also don't know. But ಏನಂದ್ರೆ, no one had sung a song for me. These guys came, Varun, everyone. It was so fucking special for me. ನಾನು ಒಬ್ಬನೇ ಕೂತಿದ್ದೆ ಮನೆಯಲ್ಲಿ, and I cried. It was emotional and we have memories. I had met him ಒಂದು 2 ತಿಂಗಳಾಗಿತ್ತಷ್ಟೇ, but he made me feel very special, bro. And I was waiting for this day so that I can make you feel special. Thank you so much. Well, this is my dream. Fuck. Thank you. You have a lot of things to achieve. This is just the beginning. Thank you. ಬನ್ನಿ ಪಾರ್ಟಿ ಮಾಡೋಣ. ಹೋಗೋಣ ಬನ್ನಿ. ಓಪನ್ ಮಾಡ್ಬೇಕು ಬ್ರೋ. ಪಾರ್ಟಿ ಮಾಡೋಕೆ ಇಲ್ಲ, ಅದು ವಾಟ್ಸ್ ಮೈ ಬರ್ತ್ಡೇ ಗಿಫ್ಟ್ ಅಂತ ಲಾಕ್ ಮಾಡೋದು ಬೇಡವಾ? ನನ್ನ ಬರ್ತ್ಡೇ ಗಿಫ್ಟ್ ಲಾಕ್ ಬರುತ್ತೆ ಗೈಸ್. ನೋಡಿ ಗೈಸ್, ಎಲ್ಲರೂ ರೌಂಡ್ ಹಾಕೊಂಡು ನನ್ನ ಬರ್ತ್ಡೇ ಇವತ್ತು, ನನ್ನ ಬರ್ತ್ಡೇ ಅವತ್ತು ಅಂತ ಹೇಳ್ತವ್ರೆ. ರ್ಯಾಡೋ ಬರುತ್ತೆ ಅಂತ ನೋಡಿ. ಹೆಂಗ್ ನಿಂತವ್ರು ನೋಡಿ ಎಲ್ಲ. ಹೇಳ್ರಪ್ಪ ಲೈನ್ ಆಗಿ. ನನ್ನ ಮಗ ಜೂಲಲ್ಲಿ ಇರೋದು, ಜುಲೈಲಿ ಇರೋದು, ನಾಳೆ ಅಂತ ಅವನಿಗೆ ಬರ್ತಾನೆ.
ಅವ್ರ ಬರ್ಡೇ ಸೆಪ್ಟೆಂಬರ್. ಬೇಸಿಗ ಒಂದೇ ಒಂದು ಸಾಂಗ್ ಹಾಡು ಮುಗಿಸ್ಬಿಡೋಣ ಬೇಗ. एक पल तो अब हमें जीने दो सारी उम्र हम मर मर के जी लिए एक पल तो अब हमें जीने दो ना 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 Give me some sunshine, give me some rain, give me another chance. I wanna grow up once again. बचपन हो गया, जवानी भी गई, एक पल तो अब हमें जीने दो. बचपन हो गया, जवानी भी गई, एक पल तो अब हमें जीने दो. Na 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 na. Give me some sunshine, give me some rain, give me another chance. I wanna grow up once again. Give me some sunshine, give me some rain, give me another chance. I wanna grow up once again. Thank you. Crazy. Crazy to start. ಗೈಸ್ ನಾನು ಎಲ್ಲರೂ ಆಚೆ ಹೋಗೋಣ ಅನ್ಕೊಂಡು ಊಟಕ್ಕೆ, ಬಟ್ ನಮ್ಮ ಅಡುಗೆ ಮಾಡಿಬಿಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ ಕ್ಲೀನ್ ಮಾಡಿ ಎಲ್ಲರೂ ಮನೆ ಊಟನೇ ಮಾಡ್ಕೊಂಡು ಹೊರಡೋದು. ಇವತ್ತು ಫುಲ್ ಬಜೆಟೆಡ್ ಪಾರ್ಟಿ ನಡೀತಿದೆ. ನಾಳೆ ಮೇನ್ ಪಾರ್ಟಿ ಗೈಸ್, ನಾಳೆ ಮೇನ್ ಪಾರ್ಟಿ. ಇವತ್ತು ಬಜೆಟೆಡ್ ಪಾರ್ಟಿ, ನಾಳೆ ಮೇನ್ ಪಾರ್ಟಿ. ಓಕೆ, ಒಂದು ವಾರ ಪಾರ್ಟಿ ಬೇಕಿತ್ತು. ಒಂದು ವಾರ ಬೇಕಾ? ನೀವು ಒಂದು ವಾರ ರಾಡೋ ತೊಗೊಂಬಂದು ಕೊಡ್ತಾ ಇರಿ, ಒಂದು ವಾರ ಪಾರ್ಟಿ ಕೊಡ್ತಾ ಇರ್ತೀನಿ. ಸೊ ನಾನು ಎಲ್ರಿಗೂ ತಿನ್ನೋಕ್ಕೆ ಚಿಕನ್ ಆರ್ಡರ್ ಮಾಡಿದ್ದೀನಿ. ಚಿಕನ್ ಟೇಸ್ಟಿ ಲೆಗ್ ಪೀಸ್ ಗ್ರಿಲ್ ಚಿಕನ್. ನಮ್ಮ ಭಾವ ತಿನ್ನಲ್ಲ. ಆದ್ರೆ ಯಾವ್ದು ಚಿಕನ್ ತೋರ್ಸಿ ಹೆಂಗಿದೆ? ಗೌಡ್ರು ಚಿಕನ್ ತಿಂತಾ ಇಲ್ಲ ಅಂದ್ರೆ ಯೋಚನೆ ಮಾಡಿ ಗೌಡ್ರೆ, ಕಷ್ಟ ಆಗ್ತಿದ್ಯಾ? ಬಾಯ್ ಹತ್ರ ಇಟ್ಕೋಬೇಕಷ್ಟೇ, ಇಲ್ಲ ನಾಲ್ಗೆ ಟಚ್ ಮಾಡ್ಬೇಕು. ಆಗುತ್ತಾ? ಅಲ್ಲ ಸ್ಮೆಲ್ ಆಗುತ್ತಾ? ಚಾಲೆಂಜ್ ಏನು ಅದಕ್ಕೆ? ಏನ್ ಕೊಡ್ತೀರಾ? ತಿಂದ್ರೆ ಚಿಕನ್ ತಿನ್ನಿಸ್ತೀವಿ ಫುಲ್ಲು. ಎಲ್ಲ ತಿಂದಿಲ್ಲ ಪನ್ನೀರ್ ಕೊಡ್ತೀವಿ. ನಿಮ್ ಭಯ ಬಿಡ್ಬೇಡ. ಗೈಸ್ ಈಗ ಸುಳ್ಳು ಅಂದ್ರೆ ಏನೋ ನಿಮ್ಗೆ ಕೇಳ್ತೀನಿ. ಬ್ರೋ ಹೆಂಗಿದೆ ಅನ್ನ ಸಾರು? ನಾನು ಹೇಳ್ದಂಗೆ ಸುಳ್ಳು ಹೇಳ್ತಾ ಇದ್ದೀರಾ? ಸೂಪರ್. ಬ್ರೋ ನಮ್ಮ ಅಮ್ಮ ಮಾಡಿರೋ ಬೇಳೆ ಸಾರು ಅನ್ನ ತಿನ್ನಿ. ಮಾಡಿನಿ ತಿನ್ಸು. ಇಲ್ದೆ ಒಂದು ದಿನ ಬದುಕ್ತಿ ಹೇಳ್ತಿದ್ದು ಜೀವ. ಒಂದು ದಿವಸ ಅಲ್ಲ ಬಾಸ್, 4 ದಿವಸ ಆಯ್ತು. ಪನ್ನೀರ್ ತಿಂತಿದೆ ನೋಡಿ. ಇಲ್ಲ ಇವತ್ತು ಶನಿವಾರ ಪೂಜೆ ಮಾಡಿದ್ದೀನಿ. ಇಬ್ರು ಕಾನ್ವರ್ಸೇಷನ್ ಕೇಳಿ, ಇಬ್ರು ವೈಟ್ ಅಂಡ್ ಬ್ಲಾಕ್ ಅಕಾರ್ಡಿಂಗ್ ಇಬ್ರು ಇಲ್ಲಿ ಮಾತಾಡಿ. ಈಗ ಏನು ಹೇಳಿರಲ್ಲ, ಏನೇನು ನಿಮಗೂ ಸಿಕ್ಕಿದ್ರೆ ರೋಸ್ಟ್ ಮಾಡ್ತಾರೆ, ನನಗೂ ಸಿಕ್ಕಿದ್ರೆ. ಬಟ್ ವಿ ವಾಂಟ್ ಕೇರ್, ವಿ ಆರ್ ಆಸ್ ಇಟ್ ಈಸ್. ಅಷ್ಟೇನಾ? ಅವನಿಗೆ ತಿನ್ನು ಅಂತ ತಿನ್ನಿಸ್ತವ್ರೆ ಪಾಪ. ಚೂರ್ ತಿನ್ನು ಚಂದ್ರ. ಇದಕ್ಕೆ ಸಾಂಬಾರ್ ಹಾಕ್ರೋ. ಏನ್ ಚಂದ್ರ ಸ್ವಲ್ಪ ತಿನ್ನು. ಮಾಡ ತಗೊಳ ತೋಟ ಅನ್ನ ಹಾಕ್ಬಿಡು ನೀನು. ಏನ್ ಚಂದ್ರ? ಓ ನಿನ್ನ ಹತ್ರ ಪ್ರೂಫ್ಗಳಿದೆಯಲ್ಲ ಒಂದು. ಗೈಸ್ ಅವನ್ದೆಲ್ಲ ಜುಟ್ಟು ಇವನ್ ಕೈಲಿದೆ. ಅವನ ಬಗ್ಗೆ ತಿಳ್ಕೊಬೇಕಾ? ಇವನು ಕಾಂಟ್ಯಾಕ್ಟ್ ಮಾಡಿ. ಇವನ್ ಬಗ್ಗೆ ತಿಳ್ಕೊಬೇಕಾ? ಇವನು ಕಾಂಟ್ಯಾಕ್ಟ್ ಮಾಡಿ. ಮೇಂಟೈನ್ ಮಾಡ್ತಿದ್ಯಾ ಅನ್ನೋದಕ್ಕೆ ಏನಿಲ್ಲ, ಅನ್ಲಿಮಿಟೆಡ್ ರೈಸು, ಆಮೇಲೆ ಏನ್ ಹೇಳ್ದೆ ಎಲ್ಲ ಅನ್ಲಿಮಿಟೆಡ್. ನನ್ನ ಹತ್ರ ಕಿತ್ಕೊಂಡು ತಿನ್ನೋ. ಗೈಸ್ ರಾತ್ರಿ ಮಲ್ಕೊಂಡು ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ ಬ್ಲಾಗ್ನ. ಮತ್ತೆ ನೋಡಿ ಗೈಸ್, ಅವನು ತುಂಬ ಅವ್ನ ಗಾಡಿನ ನಿಲ್ಸಕ್ಕೆ ಒಂದು ಬ್ಯಾರಿಗೇಟ್ ಹಾಕವನಿ.
ಆ್ಯಂಡ್ ನಾನೀಗ ಓವೋಗೆ ಬಂದಿದ್ದೀನಿ, ನಮ್ಮ ಸ್ಟೋರ್ ಓವೋಗೆ. ಯಾಕೆ ಅಂದರೆ ನನ್ನ ಬರ್ಡೇ ಔಟ್ಫಿಟ್ನ ಪರ್ಚೇಸ್ ಮಾಡೋಕ್ಕೆ ನಮ್ಮ ಅಮ್ಮರ್ ಇದ್ದಾರೆ. ಹಾಯ್ ಅಮರ್, ಅವರ್ ಯು? ಸಜೆಸ್ಟ್ ಮೀ ನೈಸ್ ಔಟ್ಫಿಟ್ ಅಮರ್. ಅದಾದ್ರು ಒಳ್ಳೆ ಔಟ್ಫಿಟ್ ಸಜೆಸ್ಟ್ ಮಾಡಿ ಅಮರ್ ಅವರೇ. ಗೈಸ್ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಓವೋಗೆ. ಬಟ್ ಏನಂದರೆ ಕಲೆಕ್ಷನ್ ಬಂದ ತಕ್ಷಣ ಟಕ್ಕನ್ ಖಾಲಿ ಆಗ್ಬಿಡುತ್ತೆ. ನನ್ನ ಕೈಗೆ ಸಿಗ್ತಲ್ಲ ಬಟ್ಟೆ, ನಾನು ಏನು ಮಾಡಲಿ ಗೈಸ್. ನಾನು ಮೂರು ದಿನ ಆಯಿತು ಬಂದು, ತುಂಬ ದಿನ ಆಯಿತು ಓವೋ ಕಡೆ ಬಂದು ಬಟ್ಟೆ ಶಾಪಿಂಗ್ ಮಾಡಿರಲಿಲ್ಲ. ನಾನು ಬರೋಷ್ಟಲ್ಲೇ ಕಲೆಕ್ಷನ್ ಖಾಲಿ ಆಗ್ಬಿಡಿದೆ. ಮತ್ತೆ ಬರುತ್ತೆ ನಾಳೆ. ಸೊ ಕಲೆಕ್ಷನ್ ಬರ್ತಾ ಬರ್ತಾ ನೀವು ಬರ್ತಾ ಹೋಗಿ ಬೇಗ ಖಾಲಿ ಆಗೋಕ್ಕೆ ಮುಂಚೆ ವಿ ಹ್ಯಾಂಡ್ ಪಿಕ್ ನೈಸ್ ಕಲೆಕ್ಷನ್ಸ್ ಆ್ಯಂಡ್ ದ ಬೆಸ್ಟ್ ಯು ಗೆಟ್ ಹಿಯರ್. ಗೈಸ್ ನನಗೆ ಈ ಶರ್ಟ್ ಇಷ್ಟ ಆಯಿತು, ಬಟ್ ನನ್ನ ಸೈಜ್ ಇಲ್ಲ, ಸ್ವಲ್ಪ ದೊಡ್ಡ ಸೈಜು. ನಮ್ಮ ಸ್ಟೋರಲ್ಲಿ ನಮಗೆ ಬಟ್ಟೆ ಸಿಗ್ತಲ್ಲ ಗೈಸ್, ಹಂಗೆ ಖಾಲಿ ಆಗೋಗ್ತಿದೆ. ನಾನು ಬಟ್ಟೆ ಸ್ಟಾಕ್ ಬಂದ ತಕ್ಷಣ ಬಂದ್ಬಿಡ್ತೀನಪ್ಪ. ನೋಡಿ ನನ್ನ ಲಕ್ ನೋಡಿ, ನಾಳೆ ಸ್ಟಾಕ್ ಬರ್ತಾ ಇದೆ, ನಾನು ಇವತ್ತು ಬಂದಿದ್ದೀನಿ. ಇಟ್ಸ್ ಓಕೆ ಗೈಸ್. ಸೊ ಇದೊಂದು ಇಷ್ಟ ಆಯ್ತು ನನಗೆ, ಇದನ್ನು ತೊಗೊಂಡಿದ್ದೀನಿ. ವರ್ಕೌಟ್ ಮಾಡಿದೆ, ಬಾಡಿ ಎಲ್ಲ ಹೋಗ್ಬಿಡಿದೆ. ಟು ಗೆಟ್ ಬ್ಯಾಕ್ ಟು ಟ್ರ್ಯಾಕ್ ಗೈಸ್. ಫೈನಲಿ ಔಟ್ಫಿಟ್ನ ಶಾಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಔಟ್ಫಿಟ್ ವಿತ್ ಒರಿಜಿನಲ್ಸ್. ಬ್ಯಾಗ್ ಮೇಲೆ ನಮ್ಮ ಹೆಸರು ನೋಡೋಕ್ಕೆ ಒಂಥರ ಖುಷಿ, ನಮ್ಮ ಬ್ರ್ಯಾಂಡು ಅಂತ. ಫೈನಲಿ ಗೈಸ್, ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗ್ ಎಕ್ಸೈಟಿಂಗ್ ಆಗಿರುತ್ತೆ, ಬಿಕಾಸ್ ನನ್ನ ಫ್ಯಾಮಿಲಿ ನಾವು ಪ್ಲ್ಯಾನ್ ಮಾಡ್ತಿದ್ದಾರೆ ಸರ್ಪ್ರೈಸು. ಯೂಶಲಾಗಿ ನೀವು ನೋಡಿರ್ತಾರೆ ನಾನು ಎಲ್ಲರಿಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡೋದು, ಬಟ್ ವೆನ್ ಇಟ್ ಕಮ್ಸ್ ಟು ಮೀ ನನಗೊಂಚೂರು ಏನೇನೋ ಫೀಲ್ ಆಗ್ತಿದೆ, ಹೆಂಗೆಂಗೋ ಫೀಲ್ ಆಗ್ತಿದೆ, ಹೇಳೋಕ್ಕಾಗ್ತಿಲ್ಲ. ಬಟ್ ಥ್ಯಾಂಕ್ ಯು. ವ್ಲಾಗ್ನಲ್ಲಿ ಎಂಡ್ ಮಾಡೋಣ. ಅವಾಗ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ವಿಸಿಟ್ ಮಾಡಿ ಆಯಿತಾ? ಏನು ಮಾಡಬೇಕು? ಏನ್ನ? Happy birthday to me.